ಹೊಸದಾಗಿ ನಮ್ಮ ಆಸ್ಪತ್ರೆ ಶುರು ಮಾಡಿದ್ದೀವಿ. ಅಂದರೆ ಮೊದಲು ನಮ್ಮ ಆಸ್ಪತ್ರೆ ಬರೀ IVF ಮತ್ತು ಲ್ಯಾಪ್ರೋಸ್ಕೋಪಿ ಡೇ ಕೇರಲ್ಲಿತ್ತು. ಈಗ ನಾವು ಒಂದು ಹೊಸ ಬಿಲ್ಡಿಂಗಲ್ಲಿ ಕನ್ಸ್ಟ್ರಕ್ಟ್ ಮಾಡಿ ಅಲ್ಲೇ ಎಲ್ಲ ಫೆಸಿಲಿಟೀಸನ್ನು ಕೊಡಬೇಕಂತ ಮಾಡಿದ್ದೀವಿ ಈಗ. K ಲ್ಯಾಪ್ರೋಸ್ಕೋಪಿ ಮತ್ತು ಹಿಸ್ಟೋಸ್ಕೋಪಿ ಇನ್ಸ್ಟ್ರೂಮೆಂಟ್ಸ್ ಇದೆ. ಮತ್ತು ಮಾಡ್ಯುಲರ್ IVF ಲ್ಯಾಬ್ ಇದೆ, ಮಾಡ್ಯುಲರ್ IVF OT ಇದೆ, ಮತ್ತು IUI ರೂಮ್ಸನ್ನು ರಿಮೋಟ್ ಕಂಟ್ರೋಲ್ ಬೆಡ್ಸ್ ಮಾಡಿದ್ದೀವಿ. ಮತ್ತು ರೌಂಡ್ ದ ಕ್ಲಾಕ್ ಸ್ಟಾಫ್ ಇರೋದ್ರಿಂದ ಯಾವುದೇ ರೀತಿ ನಮಗೆ ಸರ್ಜರಿ ಮಾಡಬೇಕಾದ್ರೆ ಅಥವಾ ಪೋಸ್ಟ್ ಆಪರೇಟಿವ್ ಕಾಂಪ್ಲಿಕೇಶನ್ ಆದ್ರೂ ಒಂದೇ ಸೆಂಟ್ರಲ್ಲಿ ಹೈ ಎಂಡಲ್ಲಿ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ಅದನ್ನು ನಾವು ಈಗ ನಮ್ಮ ವರದಾನ್ ಫರ್ಟಿಲಿಟಿ ಮದರ್ ಆ್ಯಂಡ್ ಚೈಲ್ಡ್ ಕೇರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಆಸ್ಪತ್ರೆಯಲ್ಲಿ ಡೆಲಿವರಿ ಮಾಡೋಕ್ಕೆ ಫೆಸಿಲಿಟೀಸ್ ಮಾಡಿದ್ವಿ. ಮತ್ತು ಲೆವೆಲ್ 1 ಲೆವೆಲ್ 2 NICU ಇದೆ, ಮತ್ತು ಪೋಸ್ಟ್ ಆಪರೇಟಿವ್ ವಾರ್ಡ್ ಇದೆ, ಮತ್ತು ಸರ್ಜಿಕಲ್ ICU ಮಾಡಿದ್ವಿ, ಮೆಡಿಕಲ್ ICU ಮಾಡಿದ್ವಿ. ಮೆಡಿಸಿನ್ಸು ಫಿಸಿಷಿಯನ್ಸು ರೌಂಡ್ ದ ಕ್ಲಾಕ್ ಇರ್ತಾರೆ. ಮತ್ತು ನಮ್ಮ ಡಾಕ್ಟ್ರು 6 ಜನ ಡಾಕ್ಟ್ರು ಡ್ಯೂಟಿ ಡಾಕ್ಟ್ರು ಇರ್ತೀವಿ, ನಾನು ಇರ್ತೀನಿ, ಮತ್ತು ನಮ್ಮ ರಿಜಿಸ್ಟರ್ಸ್ ಇದ್ದಾರೆ. ಒಟ್ಟಿಗೆ ಈ ಹಾಸ್ಪಿಟಲ್ನ ರನ್ ಮಾಡೋಕ್ಕೆ ನಾವು ಈಗ ಸ್ಟಾರ್ಟ್ ಮಾಡಿದ್ವಿ. ಇದಕ್ಕೆ ವರದಾನ ಫರ್ಟಿಲಿಟಿ ಮದರ್ ಆ್ಯಂಡ್ ಚೈಲ್ಡ್ ಕೇರ್ ಅಂತ ಹೆಸರಿಟ್ಟಿದ್ವಿ. ಇದು ನಮ್ಮ ಹಳೆಯ ಹಾಸ್ಪಿಟಲ್ ಜಸ್ಟ್ ಒಂದು ವಾಕಿಂಗ್ ಡಿಸ್ಟೆನ್ಸ್ ಇರುತ್ತೆ, ಅಂದರೆ 150 ಮೀಟರ್ಸ್ ಇದೆ, ಪಕ್ಕದಲ್ಲಿರೋದು. ಈ ಫೆಸಿಲಿಟೀಸನ್ನು ಎಲ್ಲರೂ ಯೂಸ್ ಮಾಡ್ಕೋಬೇಕು. ಮತ್ತು ನಮ್ಮ ಫೋನ್ ನಂಬರು ಎಲ್ಲ ಯಾವುದೂ ಚೇಂಜ್ ಆಗೋಲ್ಲ. ಮತ್ತು ಅಡ್ರೆಸ್ ಮಾತ್ರ ಪಿನ್ ಕೋಡ್ ಅದೇ ಇದೆ. ಒಂದು ಗಲ್ಲಿ ಮಾತ್ರ ಒಳಗಡೆ ಬಂದಿದ್ವಿ. ಯಾವುದೇ ರೀತಿ ಅಡಚಣೆ ಇಲ್ಲದೇ ನೀವು ನಮ್ಮ ಹಾಸ್ಪಿಟಲ್ ಬಂದು ಮಗು ಇಲ್ಲದೇ ಬಂದುಬಿಟ್ಟು ಮಗು ಮಾಡಿಕೊಂಡು ಮಗುನ ಹೆಲ್ದಿಯಾಗಿ ತಾಯಿನ ಹೆಲ್ದಿಯಾಗಿ ಕೊಡುವಂಥ ನಮ್ಮ ಇದೊಂದು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀವಿ ಇಲ್ಲಿ. ಮತ್ತು ಎಲ್ಲರದ್ದು ಗೋಲ್ ಇರೋದು ಹೆಲ್ದಿ ಬೇಬಿ, ಹೆಲ್ದಿ ಮದರ್ ಆ್ಯಂಡ್ ದಿ ಹೆಲ್ದಿ ಫಾದರ್ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.